ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ನನ್ನ ಹೇರ್ ಟ್ರೀಟ್ಮೆಂಟ್‌ನ ಅಪ್ಡೇಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಇಯರ್ ಆಗಿದೆ. ತುಂಬಾ ಜನ ನನಗೆ ಇನ್‌ಸ್ಟಾಗ್ರಾಮ್‌ನಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಹೇರ್ ಸ್ಮೂದನಿಂಗ್ ಟ್ರೀಟ್ಮೆಂಟ್ ಆದ್ಮೇಲೆ ಹೇರ್ ಫಾಲ್ ಆಗ್ತಾ ಇದೆಯಾ? ಹೇರ್ ಡ್ಯಾಮೇಜ್ ಆಗ್ತಾ ಇದೆಯಾ? ಹೇರ್ ಗ್ರೋತ್ ಇದೆಯಾ? ನಾನು ಕೂಡ ಮಾಡಿಸ್ಬೇಕು ಅನ್ಕೋತಾ ಇದ್ದೀನಿ. ಮಾಡಿಸ್ಬೋದಾ? ಬೇಡ್ವಾ? ಅಂತ ಸಾಕಷ್ಟು ಮೆಸೇಜ್‌ಗಳನ್ನ ಮಾಡ್ತಾ ಇದ್ರು. ಸೊ ನಂದು 1 ಇಯರ್ ಆಯ್ತು. ಅದಕ್ಕೋಸ್ಕರ ಒಂದು ಅಪ್ಡೇಟ್ ಮಾಡೋಣ. ಆಲ್ಸೋ ನಾನೀಗ ಹೇರ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಹೇರ್‌ನ ತೋರಿಸಿ ಒಂದು ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ತುಂಬಾ ಹುಡುಗಿಯರು ನನ್ನ ಕೇಳಿದ್ದು ನನಗೂ ಕೂಡ ಮಾಡಬೇಕು ಅಂತ ಆಸೆ ಇದೆ. ಮಾಡಿಸ್ಲಾ? ಡ್ಯಾಮೇಜ್ ಆಗುತ್ತಾ ಅಂತ. ನಿಮ್ಮ ಹೇರ್ ಈ ತರ ಬಾಲ್ಡೆಡ್ ಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಜಸ್ಟ್ ಗೋ ಫಾರ್ ಇಟ್. ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಿಮ್ಗೆ ಆಮೇಲೆ ಇಷ್ಟ ಆಗ್ಲಿಲ್ಲ, ಲುಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಲೆಟ್ ಇಟ್ ಗೋ. ನಿಮ್ಮ ನ್ಯಾಚುರಲ್ ಹೇರ್ ಮತ್ತೆ ವಾಪಸ್ ಬಂದೇ ಬರುತ್ತೆ. ಇಟ್ ಮೇಕ್ಸ್ ಯುವರ್ ಲೈಫ್ ಸೋ ಈಸಿ ಆಯ್ತಾ. ಹೇರ್ ಸ್ಮೂದನಿಂಗ್ ಟ್ರೀಟ್ಮೆಂಟ್ ಮಾಡಿಸ್ಕೊಬಿಟ್ರಂತೂ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕು, ಡ್ರೈ ಇದೆ, ವೆಟ್ ಮಾಡಬೇಕು, ಸ್ಟೈಲ್ ಮಾಡಬೇಕು, ಹೊರಗಡೆ ಹೋಗ್ತಾ ಇದೀವಿ, ಸಿರಮ್ ಹಾಕೋಣ, ಸಾಫ್ಟಾಗಿ ಕೂರ್ಸೋಣ ಅಂತೆಲ್ಲ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಲಾಸ್ಟ್ ನವೆಂಬರಲ್ಲಿ ನಾನು ಮಾಡಿಸಿದ್ದು. ಈ ಇಯರ್ ಫುಲ್ ನಾನು ವೆಡ್ಡಿಂಗ್ ಶಾಪಿಂಗಿಗೆಲ್ಲ ಓಡಾಡಿದ್ದೀನಿ. ಯಾವ ಟೈಮಲ್ಲೂ ನನ್ನ ನೆಟ್ಟಿಗೆ ಕೂಮ್ ಕೂಡ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ನನ್ನ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಜಸ್ಟ್ ಹೀಗೆ ನಾನು ಸ್ಟ್ರೇಟ್ ಆಗಿ ಬಿಟ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಎಸ್ಪೆಷಲಿ ಇಫ್ ಯು ಆರ್ ಇನ್ ಅ ಹ್ಯೂಮಿಡ್ ಪ್ಲೇಸ್ ಲೈಕ್ ಬೀಚ್ ಪ್ಲೇಸಲ್ಲಿ ಯಾರಾದರೂ ಇರೋರಾಗಿದ್ರೆ ಜಸ್ಟ್ ಗೋ ಫಾರ್ ಇಟ್ ಆಯ್ತಾ. ಹ್ಯೂಮಿಡ್ ಪ್ಲೇಸಲ್ಲಿ ನಾವು ಎಷ್ಟೇ ಸ್ಟ್ರೈಟ್ನಿಂಗ್ ಮಾಡಿದ್ರು ಉಳ್ಕೊಳ್ಳೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಗೋಕರ್ಣದಲ್ಲಿ ಈ ಲಿಪಿಕ್ ಅಟ್ಯಾಚ್ ಮಾಡ್ತೀನಿ. ಸ್ಟ್ರೈಟ್ನಿಂಗ್ ಮಾಡಿ 30 ಮಿನಿಟ್ಸ್ಗೆನೆ ನಾರ್ಮಲ್ ಆಗ್ಬಿಡ್ತಾ ಇತ್ತು. ಯಾಕಂದ್ರೆ ಅಲ್ಲಿ ವೆದರ್ ಹಾಗಿರುತ್ತೆ ಬೀಚ್ ಸೈಡಲ್ಲೆಲ್ಲ. ಎಷ್ಟೇ ಮಾಡಿದ್ರು ಮತ್ತೆ ಹೇರ್ ಹಿಂಗೆ ಆಗ್ಬಿಡ್ತಿತ್ತು. ಬಟ್ ಆಫ್ಟರ್ ಮೈ ಹೇರ್ ಟ್ರೀಟ್ಮೆಂಟ್ ಯು ಸಿ ದಿಸ್ ಇಸ್ ಮೈ ಅಂಡಮಾನ್ ಪಿಕ್ಚರ್ಸ್. ಹೇರ್ ಎಷ್ಟು ಸಾಫ್ಟ್ ಅಂಡ್ ಸಿಲ್ಕಿಯಾಗಿ ಆರಾಮಾಗಿತ್ತು. ನೆಕ್ಸ್ಟ್ ಕ್ವೆಶನ್, ಆಯಿಲಿಂಗ್ ಮಾಡ್ಬೋದಾ ಅಂತ. ಟ್ರೀಟ್ಮೆಂಟ್ ಮಾಡಿಸಿದ್ದು 1 ವೀಕ್ ಆರ್ 15 ಡೇಸ್ ಆಯಿಲಿಂಗ್ ಮಾಡೋ ಹಾಗಿಲ್ಲ. ಅದಾದ್ಮೇಲೆ ನೀವು ಆಯಿಲಿಂಗ್ ನೀವು ಯಾವ ತರ ಮಾಡ್ತಾ ಇದ್ದೀರಿ ಆ ತರ ಮಾಡ್ಕೊಂಡು ಹೋಗ್ಬೋದು. ನಾನು ಆಯಿಲಿಂಗ್ ಮಾಡ್ತಾ ಇರಲಿಲ್ಲ ಬಿಕಾಸ್ ಐ ಆಮ್ ಲೇಜಿ. ಅದಕ್ಕೋಸ್ಕರ ಮಂತ್ಲಿ ಒನ್ಸ್ ಮಾಡಿದ್ರೆ ಹೆಚ್ಚು. ನನಗೆ ಸ್ಕ್ಯಾಲ್ಪ್ ತುಂಬಾ ಯಾವಾಗ ಡ್ರೈ ಆಗುತ್ತೆ ಅವಾಗ ಮಾತ್ರ ನಾನು ಆಯಿಲ್ ಮಾಡೋದು. ಸೊ ಆಯಿಲಿಂಗ್ ಅಂತೂ ಮಾಡ್ಬೋದು. ಅನದರ್ ಮೇಜರ್ ಕ್ವೆಶ್ಚನ್ ಬಂದು ಹೇರ್ ಫಾಲ್ ಆಯ್ತಾ, ಹೇರ್ ಬ್ರೇಕೇಜ್ ಆಯ್ತಾ? ನೋ, ನಥಿಂಗ್. ನನಗೆ ಮುಂಚೆ ಅಂದ್ರೆ ಹೇರ್ ಫಾಲೇ ಆಗಿಲ್ಲ ಅಂತಲ್ಲ, ಮುಂಚೆ ನಾನು ಟ್ರೀಟ್ಮೆಂಟ್ ಮಾಡ್ಸೋಕ್ಕಿಂತ ಮುಂಚೆ ಎಷ್ಟು ಹೇರ್ ಫಾಲ್ ಆಗ್ತಾ ಇತ್ತು. ಲೈಕ್ ಕೂಮ್ ಮಾಡಿದಾಗ ಯೂಶಲಿ ಒಂದು ಸ್ವಲ್ಪ ಬಂದೇ ಬರುತ್ತೆ ಕೂದಲು. ಸೊ ಅಷ್ಟೇ ಕಂಟಿನ್ಯೂ ಆಗಿದ್ದು ನನಗೆ. ರೂಟಿಂದನೂ ಫಾಲ್ ಆಗಲಿಲ್ಲ, ಇಲ್ಲಿ ಮಿಡಲ್ ಇಂದನೂ ಹೇರ್ ಬ್ರೇಕ್ ಕೂಡ ನನ್ಗೆ ಆಗಿಲ್ಲ. ಅದನ್ನ ಹೇರ್ ಬ್ರೇಕೇಜ್ ಅಂತಾರೆ. ನನ್ಗೆ ಹೇರ್ ಬ್ರೇಕೇಜ್ ಕೂಡ ಆಗಿಲ್ಲ. ಸೊ ಒಳ್ಳೆ ಪ್ರೊಫೆಷನಲಿಸ್ಟ್ ಹತ್ರ ಹೋಗಿ ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ಅಂತ ಹೋದ್ರೆ ಹೇರ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಟ್ರೀಟ್ಮೆಂಟ್ ಇನ್ನೂ ಹಾಗೆ ಇದೆಯಾ, ಸಾಫ್ಟ್ನೆಸ್ ಇನ್ನೂ ಹಾಗೆ ಇದೆಯಾ ಅಂತ ಕ್ವೆಶ್ಚನ್ ಬಂದಿತ್ತು. ಎಸ್, ಟ್ರೀಟ್ಮೆಂಟ್ ಪರ್ಮನೆಂಟ್ ಆಗಿ ಹಾಗೆ ಇರುತ್ತೆ. ಬಟ್ ನ್ಯೂ ಹೇರ್ ಬರುತ್ತಲ್ಲ ಅದು ಮಾತ್ರ ನಿಮ್ ನ್ಯಾಚುರಲ್ ಟೆಕ್ಸ್ಚರ್ ಏನಿತ್ತು ಅದೇ ತರ ಬರುತ್ತೆ. ಇಫ್ ಯು ಕ್ಯಾನ್ ಸಿ, ನಂದು ಇಲ್ಲಿಂದ ಇಲ್ಲಿ ತನಕ ನ್ಯಾಚುರಲ್ ಏನಿತ್ತು ಅದೇ ಬಂದಿದೆ. ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ವೇವಿ ವೇವಿ ತರ ಇದೆ. ಇಲ್ಲೆಲ್ಲ ಇಲ್ಲಿಂದ ಇಲ್ಲಿ ತನಕ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಹಾಗೆ ಇದೆ. ಇದು ಕರ್ಲ್ ಇರೋರಿಗೆ ತುಂಬಾ ಡಿಫ್ರೆನ್ಸ್ ವಿಸಿಬಲ್ ಆಗಿ ಕಾಣಿಸುತ್ತೆ. ಇಲ್ಲೆಲ್ಲ ಕರ್ಲ್ಸ್ ಇರುತ್ತೆ, ಇಲ್ಲಿ ಸ್ಟ್ರೇಟ್ ಇರುತ್ತೆ. ನಂದು ಸ್ವಲ್ಪ ವೇವಿ ಟೆಕ್ಸ್ಚರ್ ಇರೋದ್ರಿಂದ ಅಷ್ಟು ಕಾಣಿಸ್ತಿಲ್ಲ. ಬಟ್ ಸಮ್ಟೈಮ್ಸ್ ತುಂಬಾ ಹೇರ್ ವಾಶ್ ಮಾಡಿದಾಗ ವಿಸಿಬಲ್ ಆಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ವೇವಿ ಇದೆ, ಇಲ್ಲಿಂದ ಸ್ಟ್ರೈಟ್ನೆಸ್ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಬೊಟಾಕ್ಸ್ ಆರ್ ಸ್ಮೂದನಿಂಗ್ ಆರ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್ ಅಂತ. ಸಿ, ಎರಡೂ ಪ್ರೋಸ್ ಅಂಡ್ ಕಾನ್ಸ್ ಇದೆ ಆಯ್ತಾ. ಬಟ್ ಸ್ಮೂದನಿಂಗ್ ಟ್ರೀಟ್ಮೆಂಟ್ ಲಾಸ್ಟ್ ಲಾಂಗ್. ನಾನು ಏನ್ ಹೇರ್ ಸ್ಮೂದನಿಂಗ್ ಮಾಡಿಸಿದ್ದೆ 1 ಇಯರ್ ಆದ್ರೂ ಈಗ ಹಾಗೆ ಇದೆ. ಹೀಗೆ ಬಿಟ್ಟಿದ್ರೆ ಇದು ಇನ್ನೂ ಹಾಗೆ ಇರುತ್ತೆ, ಪರ್ಮನೆಂಟ್ ಆಗಿ ಇದ್ದೇ ಇರುತ್ತೆ. ಬಟ್ ನ್ಯೂ ಹೇರ್ ಏನಿದೆ ಅದು ಹೊಸದಾಗಿ ಬರ್ತಾ ಇರುತ್ತೆ. ಇಟ್ ಲುಕ್ಸ್ ಆಕ್ವರ್ಡ್. ಅದೇ ಇದ್ರಲ್ಲಿರೋ ಮೇಜರ್ ಡಿಸ್ಅಡ್ವಾಂಟೇಜ್. ಈಗ ನನಗೆ ಇದು ಬೇರೆ, ಇದು ಬೇರೆ ಇದೆ. ಬಟ್ ನಿಮ್ಗೇನಾದ್ರೂ ಟ್ರೀಟ್ಮೆಂಟ್ ಇಷ್ಟ ಆಗಿದ್ರೆ ಮತ್ತೆ ಟಚ್ ಅಪ್ ಅಂತ ಮಾಡ್ಕೊಡ್ತಾರೆ. ಜಸ್ಟ್ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಕೂದಲು ಬೆಳೆದಿದೆ ಅಲ್ಲಿ ತನಕ ಮಾತ್ರ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಅಗೇನ್ ಇಟ್ ಲುಕ್ಸ್ ಈವನ್, ಚೆನ್ನಾಗಿರುತ್ತೆ. ಮತ್ತೆ ಟ್ರೀಟ್ಮೆಂಟ್ ಹಾಗೆ ಇರುತ್ತೆ. ಮತ್ತೆ ಹೊಸ ಹೇರ್ ಬರುತ್ತೆ, ನೀವು ಅದಕ್ಕೆ ಟಚ್ ಅಪ್ ಮಾಡಿಸ್ತಾ ಇರ್ಬೇಕು. ಅಕಸ್ಮಾತ್ ನಿಮ್ಗೇನಾದ್ರೂ ಹೇರ್ ಟ್ರೀಟ್ಮೆಂಟ್ ಇಷ್ಟ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ನೀವು ಟಚ್ ಅಪ್ ಮಾಡ್ಸಕ್ ಆಗಲ್ಲ. ಯು ಜಸ್ಟ್ ಹ್ಯಾವ್ ಟು ಲೆಟ್ ಗೋ. ಅರ್ಧ ಕರ್ಲ್ಸ್ ಇರುತ್ತೆ ಅಥವಾ ವೇವ್ ಇರುತ್ತೆ ಅಥವಾ ಸ್ಟ್ರೇಟ್ ಇರುತ್ತೆ ಅಂಟಿಲ್ ಒಂದು ಸಮ್ ಪಾರ್ಟ್ ಬೆಳ್ಕೊಂಡು ಬಂದು ನಾವು ಹೇರ್ ಕಟ್ ಮಾಡಿಸೋ ತನಕ. ಸೊ ಇದು ಮೇಜರ್ ಡಿಸ್ಅಡ್ವಾಂಟೇಜ್. ಇನ್ ಟರ್ಮ್ಸ್ ಆಫ್ ಬೋಟಾಕ್ಸ್ ಏನ್ ಗೊತ್ತಾ, ಏನಾಗ್ಬಿಡುತ್ತೆ ಅಂತಂದ್ರೆ ಕಂಪ್ಲೀಟ್ ಹೇರ್ ಟ್ರೀಟ್ಮೆಂಟ್ ಹೋಗ್ಬಿಡುತ್ತೆ ಇನ್ 4 to 6 months. ಅವ್ರು ಏನ್ ಪ್ರಾಡಕ್ಟ್ ಅಪ್ಲೈ ಮಾಡಿರ್ತಾರೆ ಎವ್ರಿ ವಾಶ್ ಅದು ವಾಶ್ ಔಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೊಸ ಹೇರ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸಿರೋ ಹೇರ್ ಟ್ರೀಟ್ಮೆಂಟ್ ವಾಶ್ ಔಟ್ ಆಗಿ ಎರಡೂ ಈವನ್ ಆಗ್ಬಿಡುತ್ತೆ. ಎರಡೂ ನಿಮ್ ನ್ಯಾಚುರಲ್ ಹೇರ್ ತರನೇ ಆಗ್ಬಿಡುತ್ತೆ. ಸೊ ಇಟ್ ಡಿಪೆಂಡ್ಸ್ ನೀವು ಎಷ್ಟು ಸಲ ಹೇರ್ ವಾಶ್ ಮಾಡ್ತೀರಾ ಬೋಟಾಕ್ಸ್ ಅಲ್ಲಿ ಅಂತ. 3 monthsಗೂ ಟ್ರೀಟ್ಮೆಂಟ್ ಹೊರಟೋಗ್ಬೋದು,
4 to 6 ಮಂತ್ಸ್ ತನಕನೂ ಬರ್ಬೋದು. ಅದೇ ಮೇಜರ್ ಡಿಫ್ರೆನ್ಸ್. ನಿಮಗೆ ಆ ಹೇರ್ ಟೆಕ್ಸ್ಚರ್ ಬರೋದು ಅರ್ಧ ಒಂಥರ ಹೇರ್, ಇನ್ನೊಂದ್ ಥರ ಹೇರ್ ಇಷ್ಟ ಆಗಲ್ಲ. ಬೊಟಾಕ್ಸ್ ಕೊಡ್ತೀನಿ, ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಬಿಕಾಸ್ 3 ಮಂತ್ಸ್ 4 ಮಂತ್ಸ್ಗೆ ಮತ್ತೆ ಮತ್ತೆ ಟ್ರೀಟ್ಮೆಂಟ್ ಮಾಡಿಸ್ತಾನೆ ಇರ್ಬೇಕಂತಂದ್ರೆ ಯು ಕ್ಯಾನ್ ಗೋ ಫಾರ್ ಬೊಟಾಕ್ಸ್. ಇಲ್ಲ ಬೇಡ ನಾನು ಟಚ್ ಅಪ್ ಮಾಡ್ಕೋತೀನಿ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಸ್ಮೂದನಿಂಗ್ ಆರ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್. ಸೊ ಈಗ ನನ್ನ ಹೇರ್ ಡ್ಯಾಮೇಜ್ ಆಗಿರೋದ್ರಿಂದ ನಾನು ಹೇರ್ನ ಕಟ್ ಶಾರ್ಟ್ ಮಾಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿ ತನಕ ಬಂದಿದೆ ನಂದು ನ್ಯಾಚುರಲ್ ಹೇರ್. ಮೇ ಬಿ ಐ ವುಡ್ ಗೋ ಫಾರ್ ದಿಸ್ ಲೆಂತ್. ಏನಕ್ಕೆ ಅಂತಂದರೆ ನನ್ನ ಹೇರ್ ಆ ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಹೇರ್ ಟ್ರೀಟ್ಮೆಂಟ್ ಮಾಡಿಸಿರೋ ನನ್ನ ಹೇರ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ನಾನು ಒಂದು ಮೇಜರ್ ಮಿಸ್ಟೇಕ್ ಮಾಡಿದೆ, ದಟ್ ಈಸ್ ಹೇರ್ ಕಲರಿಂಗಲ್ಲಿ ಅಮೋನಿಯಾ ಆ್ಯಂಡ್ ಅಮೋನಿಯಾ ಫ್ರೀ ಅಂತ ಬರುತ್ತೆ. ಐ ಚೂಸ್ ಅಮೋನಿಯಾ, ಕಡಿಮೆ ದುಡ್ಡಾಗುತ್ತೆ ಅಂತ. ಅದರಿಂದ ಹೇರ್ ಡ್ಯಾಮೇಜ್ ಸಖತ್ತಾಗೋಯ್ತು. ಮೇ ಬಿ ಅದು ಕೆಮಿಕಲ್ ಟ್ರೀಟ್ಮೆಂಟ್ ಮೇಲೆ ಕಲರ್ ಹಾಕಿದ್ದಕ್ಕಾಯ್ತೋ ಅಥವಾ ಅಮೋನಿಯಾ ಇಂದ ಆಯಿತೋ ನನಗೆ ಗೊತ್ತಿಲ್ಲ. ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗ್ತಾ ಇದೆ. ನೌ ಐ ಕ್ಯಾನ್ ಸಿ ಹೇರ್ ಬ್ರೇಕೇಜಿಂಗ್, ಮಧ್ಯೆ ಮಧ್ಯೆ ಹೇರ್ ಬ್ರೇಕೇಜ್ ಕೂಡ ಆಗ್ತಾ ಇದೆ. ಸೊ ಇಟ್ ಈಸ್ ನಾಟ್ ಲುಕಿಂಗ್ ವೆರಿ ಹೆಲ್ದಿ. ಆ್ಯಂಡ್ ಆಲ್ಸೋ ನಾನು ಶಾರ್ಟ್ ಹೇರ್ ಗರ್ಲ್ ಆಯಿತಾ, ನನ್ನ ಮದುವೆ ಆಗಲಿ ಅಂತ ನಾನು ಹೇರ್ ಬಿಟ್ಟಿದ್ದೆ. ಸೊ ನೌ ದಟ್ ಮೈ ವೆಡ್ಡಿಂಗ್ ಇಸ್ ಡನ್, ಐ ಆಮ್ ಫುಲ್ಲಿ ಫ್ರೀ ಟು ಕಟ್ ಮೈ ಹೇರ್ ಶಾರ್ಟ್. ಸೊ ಅದಕ್ಕೋಸ್ಕರ ಹೇರ್ ಕಟ್ಟಿಂಗ್ ನಾನು ಚೂಸ್ ಮಾಡಿದ್ದೀನಿ. ಬಟ್ ಸ್ವಲ್ಪ ಬೇಜಾರಾಗ್ತಾಯಿದೆ, ಇಷ್ಟುದ್ದ ಕೂದಲು ಬೆಳೆದಿದೆ ಕಟ್ ಮಾಡಿಸ್ಲಿಕ್ಕೆ ಅಂತ. ನಾನು ಟ್ರೀಟ್ಮೆಂಟ್ ಮಾಡಿಸಿದ್ರು ನನ್ನ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಯಿತು. ನಾನು ಮತ್ತೆ ಹೇರ್ ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂದರೆ ನೋ, ಐ ವುಡ್ ನಾಟ್. ಬಿಕಾಸ್ ಶಾರ್ಟ್ ಹೇರ್ ಇರೋದ್ರಿಂದ, ಶಾರ್ಟ್ ಹೇರ್ ಮಾಡಿಸೋದ್ರಿಂದ ಇಟ್ ಈಸ್ ಈಸಿ ಫಾರ್ ಮೀ ಟು ಹ್ಯಾಂಡಲ್. ಜಸ್ಟ್ ನನ್ನ ಹೇರ್ ಮಾಸ್ಕ್, ಮ್ಯಾಟ್ರಿಕ್ಸ್ ಹೇರ್ ಮಾಸ್ಕ್ ಹಾಕೋಬಿಟ್ರೆ ಸಾಫ್ಟಾಗಿರುತ್ತೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಇದು ಶೀಟ್ ಬಟ್ ಟ್ರೀಟ್ಮೆಂಟ್ ಮಾಡಿಸಿರೋ ಹೇರ್ ನಂಗೆ ಗೊತ್ತಾಗ್ತಿಲ್ಲ ಹೇಳೋಕ್ಕೆ.